ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಗಂಡಸರೇ ಅಪ್ಪಿತಪ್ಪಿ ಹೆಂಗಸರು ಮಾಡುವ ಈ ಕೆಲಸವನ್ನು ನೋಡಬೇಡಿ. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಹೆಂಗಸರು ಈ ಕೆಲಸಗಳನ್ನು ಮಾಡುವಾಗ ಗಂಡಸರು ನೋಡಲೇಬಾರದು. ಒಂದು ವೇಳೆ ಹೆಂಗಸರ ಈ ಕಾರ್ಯವನ್ನು ಅಪ್ಪಿ ತಪ್ಪಿಯೂ ನೋಡಿದ್ರೆ ನರಕ ಪ್ರಾಪ್ತಿಯಾಗುವುದನ್ನು ಖಚಿತ ಅಂತ ಹೇಳಲಾಗುತ್ತೆ. ಹೌದು, ಗಂಡಸರು ಪರಮಹಿಳೆಯರ ಎದೆಯ ಭಾಗವನ್ನು ನೇರವಾಗಿ ನೋಡಲೇಬಾರದು. ಅಪ್ಪಿತಪ್ಪಿ ಕೆಲವೊಮ್ಮೆ ಹೆಂಗಸರು ಹೊರಗಡೆ ಹೋದಾಗ, ಬಸ್ಸಿನಲ್ಲಿ, ಆಟೋ, ಮಾರ್ಕೆಟ್ ಇಲ್ಲ ಎಲ್ಲೋ ಬೇರೆ ಕಡೆಗೆ ಹೋಗುವಾಗ ಸಾಮಾನ್ಯವಾಗಿ ಗಂಡಸರು ಅವರ ಫಿಗರ್ ನೋಡುತ್ತಾರೆ, ಅಲ್ಲದೆ ತಮ್ಮ ಮನಸ್ಸಿನೊಳಗೆ ಅವರ ಬಗ್ಗೆ ಕೆಟ್ಟ ಆಲೋಚನೆ ಮಾಡಿಕೊಳ್ಳುತ್ತಾರೆ. ಇದೇ ಕಾರಣಕ್ಕೆ ಹೆಂಗಸರು ತಮ್ಮ ಅಂಗಾಂಗಗಳನ್ನು ಬಚ್ಚಿಟ್ಟುಕೊಳ್ಳಬೇಕು. ಹೀಗೆ ಪರಹೆಣ್ಣು ಮಕ್ಕಳನ್ನು ನೋಡುವ ಪುರುಷರಿಗೆ ನರಕದಲ್ಲಿ ಚಿತ್ರಹಿಂಸೆ ನೀಡಲಾಗುತ್ತದೆ ಎಂದು ಹೇಳಲಾಗಿದೆ. ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ಗರುಡ ಪುರಾಣಕ್ಕೆ ಮಹತ್ವದ ಸ್ಥಾನ ನೀಡಲಾಗಿದೆ. ಇದರಲ್ಲಿ ಕೆಲವೊಂದು ವಿಷಯಗಳನ್ನು ತಿಳಿಸಲಾಗಿದೆ. ಅದರಲ್ಲಿ ಕೆಲವೊಂದು ಕಾರ್ಯ ಮಾಡಿದರೆ ಪಾಪ ಬರುತ್ತದೆ, ಮತ್ತೆ ಕೆಲವು ಕಾರ್ಯ ಮಾಡಿದ್ರೆ ಪುಣ್ಯ ಬರುತ್ತದೆ ಅಂತ ತಿಳಿಸಲಾಗಿದೆ. ಒಂದು ವೇಳೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿರೋ ಕೆಲಸಗಳಿಂದ ಮುಂದಿನ ಜನ್ಮದಲ್ಲಿ ನಮಗೆ ಕೆಟ್ಟದ್ದು ಆಗಬಹುದು ಅಥವಾ ಒಳ್ಳೆಯದ್ದು ಆಗಬಹುದು. ಹಾಗಾಗಿ ಒಳ್ಳೆಯ ಕೆಲಸ ಮಾಡಿದರೆ ಒಳ್ಳೆಯದನ್ನೇ ಅನುಭವಿಸುತ್ತೇವೆ. ಅದೇ ರೀತಿ ಕೆಟ್ಟ ಕೆಲಸ ಮಾಡಿದರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಕೆಟ್ಟದ್ದೇ ಆಗುತ್ತೆ. ಈ ರೀತಿ ಕೆಟ್ಟ ಕೆಲಸ ಮಾಡಿದ್ರೆ ನರಕದಲ್ಲೂ ಅಂತವರಿಗೆ ಆತ್ಮ ತೃಪ್ತಿ ಎನ್ನುವುದು ಇರುವುದಿಲ್ಲ ಅಂತ ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಸ್ನೇಹಿತರೆ, ಹೆಂಗಸರು ತಮ್ಮ ಮಗುವಿಗೆ ಹಾಲುಣಿಸುವಾಗ ಪುರುಷರು ನೋಡಲೇಬಾರದು. ಸಾಮಾನ್ಯವಾಗಿ ಮಗು ಹಾಲು ಕುಡಿಯುವಾಗ ಮುಗ್ಧತೆಯಿಂದಿರುತ್ತೆ ಹಾಗೂ ಹಾಲು ಕುಡಿಯುವುದರಲ್ಲೇ ತಲ್ಲೀನವಾಗಿರುತ್ತದೆ. ಇಂತಹ ಸಂದರ್ಭದಲ್ಲಿ ಯಾವುದಾದರೂ ಪುರುಷ ಆಕೆಯನ್ನು ಕೆಟ್ಟ ದೃಷ್ಟಿಯಿಂದ ಕಣ್ಣಿಟ್ಟು ನೋಡಿದರೆ ಆತನಿಗೆ ಪಾಪ ಬರುವುದು ಖಚಿತ. ಈ ರೀತಿಯಾಗಿ ನಡೆದುಕೊಳ್ಳುವ ನಾಚಿಕೆ ಇಲ್ಲದ ಮನುಷ್ಯ ನರಕದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಅಂತೆ. ಅದೇ ರೀತಿಯಲ್ಲಿ ಒಬ್ಬ ಹೆಂಗಸು ತನ್ನ ಅಂಗಾಂಗಗಳನ್ನು ಬಚ್ಚಿಟ್ಟುಕೊಳ್ಳದೆ ಪರ ಪುರುಷರಿಗೆ ತೋರಿಸುತ್ತಿದ್ದರೆ ಆಕೆ ನರಕದಲ್ಲಿ ಚಿತ್ರಹಿಂಸೆ ಅನುಭವಿಸುತ್ತಾಳೆ. ಇಂತಹ ಹೆಂಗಸರು ಪುರುಷರನ್ನು ತನ್ನ ಕಡೆಗೆ ಆಕರ್ಷಿಸುತ್ತಾಳೆ. ತುಂಡುಬಟ್ಟೆ ಧರಿಸಿಕೊಂಡು ತನ್ನ ಮೈಕಟ್ಟು ತೋರಿಸಿ ಪುರುಷರನ್ನು ಮಗ್ನ ಮಾಡಿಕೊಳ್ಳುತ್ತಾಳೆ. ಇದು ಸರಿಯಲ್ಲ ಎಂದು ಹೇಳುತ್ತಾರೆ. ಇನ್ನು ಮಹಿಳೆ ಸ್ನಾನ ಮಾಡುವಾಗ ಪರಪುರುಷ ಕೆಟ್ಟ ದೃಷ್ಟಿಯಿಂದ ನೋಡುವುದು ಮಹಾಪಾಪ ಆಗಿದೆ. ಒಂದು ವೇಳೆ ಇಂತಹ ಕೆಟ್ಟ ಮನಸ್ಥಿತಿ ಇರುವ ಪುರುಷ ಸತ್ತ ನಂತರ ನೇರವಾಗಿ ನರಕಕ್ಕೆ ಹೋಗುತ್ತಾನಂತೆ. ಇಲ್ಲಿ ಆತನಿಗೆ ಚಿತ್ರಹಿಂಸೆಯನ್ನು ನೀಡಲಾಗುತ್ತಂತೆ. ಆದ್ದರಿಂದ ಪುರುಷರು ಮಹಿಳೆಯರು ಸ್ನಾನ ಮಾಡುತ್ತಿರುವುದನ್ನು ನೋಡಬಾರದು. ಅಲ್ಲದೆ ಮಹಿಳೆಯರ ಮೇಲೆ ಪುರುಷರು ಗೌರವವನ್ನು ಕಾಪಾಡುವುದು ತುಂಬಾನೇ ಮುಖ್ಯ ಅಂತ ಗರುಡ ಪುರಾಣದ ತಿಳಿಸಿದೆ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.